Hello students. So in the previous video I explained you one problem related to the branch accounts in that data system invoice price method. Okay, so in this head invoice price method, this is one more problem I am explaining you now. So this is the last problem and I hope you people are getting this problem, so that's why I am winding up this ಕಾನ್ಸೆಪ್ಟ್ ನಾವು. ಸೊ ಇದೊಂದೇ ಕಾನ್ಸೆಪ್ಟ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಷ್ಟನ್ನು ಮುಗಿಸ್ತೀನಿ, ಅಂದ್ರೆ ಬೇರೆ ಒಂದು ಟೈಪ್ಗೂ ಹೋಗೋಣ್ರಿ. ಡೇಟಾ ಸಿಸ್ಟಮ್ ಮುಗೀತದ, ನೆಕ್ಸ್ಟ್ ಸ್ಟಾಕ್ ಡೇಟಾ ಸಿಸ್ಟಮಿಗೆ ಹೋಗೋಣಂತ. ಓಕೆ, ಸೊ ದಿಸ್ ಈಸ್ ದ ಲಾಸ್ಟ್ ಪ್ರಾಬ್ಲಮ್ ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ಸೊ ಪ್ಲೀಸ್ ಮೆಸೇಜ್ ಮೀ. ಏನಾರ ಡೌಟ್ಸ್ ಇತ್ತಂದ್ರೆ ಇದ್ರ ಬಗ್ಗೆ ನಂಗೆ ಕೇಳ್ರಿ, ಅವಾಗ ನಿಮ್ಮನ್ನ ಕ್ಲಿಯರ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ಸಿ, Anderson Bros Madras has a branch at Bengaluru. All the goods required for sale at Bengaluru are supplied from Madras at cost plus 25%, and all the cash received at the branch head office account opened in a bank at Bengaluru. So here there is one company, Anderson Bros Madras, and it is having a branch at the Bengaluru. So now we are preparing the accounts of Bengaluru branch. Okay, so all the goods are required to be sale at Bengaluru only, and here the goods are invoiced. So the Madras company, they are sending the goods. Okay, so the goods to ಕಾಸ್ಟ್ ಪ್ಲಸ್ 25%. ಓಕೆ, ನಿಮಗೆ ಇದು ಕಾಣಿಸ್ತಾ ಅನ್ಕೋತೀನಿ. ಕಾಸ್ಟ್ ಪ್ಲಸ್ 25% ಅಂತ ಹೇಳ್ಯಾರ. ಆ್ಯಂಡ್ ಆಲ್ ದ ಕ್ಯಾಶ್ ರಿಸೀವ್ಡ್ ಅಟ್ ದ ಬ್ರಾಂಚ್ ಈಸ್ ಬ್ಯಾಂಕ್ಡ್ ಡೈಲಿ. ದ್ಯಾಟ್ ಮೀನ್ಸ್ ವಾಟ್, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ ರೀ, ಅಲ್ಲಿ ಏನೇನು ದಿನನಿತ್ಯ ಟ್ರಾನ್ಸಾಕ್ಷನ್ಸ್ ಆಗ್ತಾವಲ್ಲ ಅದ್ರದ್ದೇನು ದುಡ್ಡು ಬರ್ತದಲ್ಲ ಅದನ್ನು ಬ್ಯಾಂಕ್ ಅಕೌಂಟಿಗೆ ಹಾಕಬೇಕು ಬೆಂಗಳೂರು ಬ್ರಾಂಚ್ದವರು. ಓಕೆ, so they are providing some of the information to you. From the following particulars prepare the branch account. So branch account prepare ಮಾಡ್ರಿ ಅಂತ ಇಲ್ಲಿ ನಿಮಗೆ ಹೇಳ್ಯಾರ. ಏನೇನು ಐಟಮ್ಸ್ ಕೊಟ್ಟಾರೆ ನೋಡ್ರಿ ಇಲ್ಲಿ. ಸಿ, ಒನ್ ಮೋರ್ ಥಿಂಗ್, ಇಲ್ಲಿ ಎಲ್ಲ ನಿಮಗೆ ಸ್ಟಾಕ್ಸ್ ಅಥವಾ ಏನು ಇನ್ವೆಂಟ್ರೀಸ್ ಅವಲ್ಲ ಇನ್ವಾಯ್ಸ್ ಪ್ರೈಸ್ ಮೇಲೆ ಅವ. ಪ್ರಾಬ್ಲಮ್ನಾಗ ಅವರು ಸ್ವಲ್ಪ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡಿದರೆ ಎಲ್ಲನೂ ಇನ್ವಾಯ್ಸ್ ಪ್ರೈಸ್ ಮೇಲೆ ಅದ, ಅದಕ್ಕೆ ಇನ್ವಾಯ್ಸ್ ಪ್ರೈಸ್ ಅಂತ ಇಲ್ಲಿ ನಾನು ಬರ್ದೀನಿ. ಓಕೆ, ಸೊ ಲೆಟ್ ಅಸ್ ಸಿ ಸ್ಟಾಕ್. ಸೊ ಫಸ್ಟ್ ಈಸ್ ಸ್ಟಾಕ್ ಆನ್ 1/1/1990, ದಟ್ ಈಸ್ ನಥಿಂಗ್ ಬಟ್ ಓಪನಿಂಗ್ ಸ್ಟಾಕ್. ಹೌ ಮಚ್ ಈಸ್ ದ ಅಮೌಂಟ್? 39,500. ಓಕೆ, ನೆಕ್ಸ್ಟ್ ಈಸ್ ಓಪನಿಂಗ್ ಡೆಟರ್ಸ್, ದಟ್ ಈಸ್ 56,500. ನೆಕ್ಸ್ಟ್ ಈಸ್ petty cash. So petty cash, how much is there? 450. Next, goods invoiced to branch. Invoiced is nothing but what? Sent to branch. How much is the value? 1,25,000. So 1,25,000 is the goods invoiced at the branch, that is sent. Next, returned goods to head office 5,000. So head office goods ವಾಪಸ್ ಬಂದಾವ ಎಷ್ಟು ಅಂದರೆ 5,000. Next, bad debts 500, cash sales 7,000, provision for doubtful debts 7,500, sales returns 2,000 rupees. ಸೊ ಇದ್ರಾಗ ಏನು ಮಾಡ್ಯಾರ, ಒಂದು ಸ್ವಲ್ಪ ಬೇರೆ ಅಕೌಂಟ್ಸ್ ಇನ್ಫಾರ್ಮೇಷನು ಮಿಕ್ಸಪ್ ಮಾಡಿ ಕೊಟ್ಟಾರ. ಓಕೆ, ಇದನ್ನು ನಿಮ್ಗೆ ಏನಾದ್ರು ಇಲ್ಲಿ ಕ್ಲಿಯರ್ ಕಾಣಿಸಿದ್ರೆ ಟೆಕ್ಸ್ಟ್ ಬುಕ್ನಾಗಿನ ತೊಗೋರಿ. ಟೆಕ್ಸ್ಟ್ ಬುಕ್ನಾಗಿನ ಪ್ರಾಬ್ಲಮ್ಮೇ ತೊಗೊಂಡಿನಿ ನಾವು. ನೆಕ್ಸ್ಟ್ ಒನ್, ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಹೌ ಮಚ್? Rent, salary, sundry expense. For rent 7,000, for salary 7,500, and for other expenses 3,500. Altogether you have to take the amount 18,000 ಬರ್ತದ್ರಿ ಇದು. Next, allowances to customer 2,250. So allowances to customer means some facilities given to customer. ಇದು ಬ್ರಾಂಚ್ ಅಕೌಂಟಿಗೆ ತೊಗೊಳ್ಳಲ್ಲ, ಬೇರೆ ಕಡೆ ತೊಗೋತೀವಿ. ನೆಕ್ಸ್ಟ್, ಪೆಟಿ ಕ್ಯಾಶ್ ಎಕ್ಸ್ಪೆನ್ಸ್. ಸೊ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಮಾಡ್ಲಿಕ್ಕೆ ದುಡ್ಡು ಕೊಟ್ಟಿದ್ದು 1,200 ಎಕ್ಸ್ಪೆನ್ಸ್ ಆಗ್ಯದ. ನೆಕ್ಸ್ಟ್, ಟೋಟಲ್ ಸೇಲ್ಸ್. ಸೊ ಟೋಟಲ್ ಸೇಲ್ಸ್ ಆಫ್ ದ ಇಯರ್ ಇಸ್ ಹೌ ಮಚ್? 1,74,500. ಸಿ, ಟೋಟಲ್ ಸೇಲ್ಸ್ ಇಸ್ ನಥಿಂಗ್ ಬಟ್ ವಾಟ್? ಇಟ್ ಕನ್ಸಿಸ್ಟ್ ಆಫ್ ಬೋತ್ ಕ್ಯಾಶ್ ಆ್ಯಂಡ್ ಕ್ರೆಡಿಟ್. ಟೋಟಲ್ ಸೇಲ್ಸ್ ನಮಗೆ ಕೊಟ್ಟಾರ. ಓಕೆ, ಸೊ ಕ್ಯಾಶ್ ಕ್ರೆಡಿಟ್ ಎರಡು ಕೂಡಿಸಿದೇ ಇರ್ತದೆ. ಎದಕ್ಕೆ ಕೊಟ್ಟಾರ ಅಂತ ನಿಮ್ಗೆ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್, ರೆಮಿಟೆನ್ಸ್ ಟು ಬ್ರಾಂಚ್ ಫಾರ್ ಪೆಟಿ ಕ್ಯಾಶ್. ಸೊ
ರೆಮಿಟೆನ್ಸ್ ಟು ಬ್ರಾಂಚ್ದವ್ರು ಏನು ಹೆಡ್ ಆಫೀಸ್ದವ್ರು ಏನು ಮಾಡ್ಯಾರ, ಬ್ರಾಂಚ್ದವ್ರ ಸಂಬಂಧ ಒಂದು ಸ್ವಲ್ಪ ಕ್ಯಾಶ್ ಕಳ್ಸ್ಯಾರ. ಎಷ್ಟಂದ್ರೆ 1400. ನೆಕ್ಸ್ಟ್ ಸ್ಟಾಕ್, ದಿಸ್ ಈಸ್ ಕ್ಲೋಸಿಂಗ್ ಸ್ಟಾಕ್. ಆ್ಯಕ್ಚುಲಿ ಬ್ರ್ಯಾಕೆಟ್ನಾಗ ಅದ ನೋಡ್ರಿ, 31/12/1990. ಸ್ಟಾಕ್ ಎಷ್ಟದ, 42,000. ನೆಕ್ಸ್ಟ್ ಈಸ್ ಡೆಟರ್ಸ್ ಲಾಸ್ಟ್. ಇದು ಬೇರೆ ಪೇಜ್ನಾಗ ಬಂದಿತ್ತು, ನಮ್ಗೆ ಇಲ್ಲೇ ಕ್ಲಿಯರ್ ಆಗಲಿ ಅಂತ ಇಲ್ಲೇನ ಬರ್ದೀನಿ. ಡೆಟರ್ಸ್ 31/12/1990. ಕ್ಲೋಸಿಂಗ್ ಡೆಟರ್ಸ್ ಹೌ ಮಚ್, 97,550. Okay, so this is the problem with various information, and here one thing you have to remember, the goods are sent at cost plus 25%. ಸೊ ಕಾಸ್ಟ್ ಪ್ಲಸ್ 25% ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತದ. ಸೊ ಆ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ವಾಟ್, ಹಿಯರ್ ದೇ ಆರ್ ಆಸ್ಕ್ಡ್ ಯು ಟು ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂತ ಹೇಳ್ಯಾರ. ಮತ್ತೇನು ಪ್ರಿಪೇರ್ ಮಾಡೋ ಜರೂರತ್ತಿಲ್ಲ. ಬಟ್ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂದ್ರೆ ನಮಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಅವ ರೀ ಅಲ್ಲಿ. ಓಕೆ, ಸೊ ಏನು ಇನ್ಫಾರ್ಮೇಷನ್ ಅಂತ ನೀವು ಹುಡುಕ್ಯಾಡ್ ತೆಗಿಬೇಕೀಗ. ಸೊ ಫಸ್ಟ್ ಬ್ರಾಂಚ್ ಅಕೌಂಟ್ ಅಂದ್ಕೊಂಡು ನಮ್ಗೆ ಏನು ನೆನಪಾಗ್ತದೆ, ಬ್ರಾಂಚ್ ಡೆಟರ್ಸ್ ನೆನಪಾಗ್ತದೆ. ಬ್ರಾಂಚ್ ಡೆಟರ್ಸ್ನಾಗ ಎಲ್ಲ ಇನ್ಫಾರ್ಮೇಷನ್ ಅದ ಏನೋ ಸ್ವಲ್ಪ ಚೆಕ್ ಮಾಡಿರಿ, ಒಂದ್ಸತಿ ಜಸ್ಟ್ ಚೆಕ್ ಮಾಡಿರಿ. ನೋಡಿರಿ ಏನೇನದ ಅಂದ್ರೆ, ಓಪನಿಂಗ್ ಡೇಟರ್ಸ್ ಕೊಟ್ಟಾರ, ಎಸ್ ಅದ ನಮಗೆ. ಓಪನಿಂಗ್ ಡೇಟರ್ಸ್ ವಿ ನೋ. ಓಕೆ, ನೆಕ್ಸ್ಟ್ ಕ್ಲೋಸಿಂಗ್ ಡೇಟರ್ಸ್ ವಿ ನೋ. ಎಸ್. ಸೊ ನನಗೆ ಇನ್ನೊಂದು ಏನು ಬೇಕಾಗ್ಯದ ಅಂದ್ರೆ, ಕ್ಯಾಶ್ ಸೇಲ್ಸ್ ಕೊಟ್ಟಾರ, ಟೋಟಲ್ ಸೇಲ್ಸ್ ಕೊಟ್ಟಾರ, ಕ್ರೆಡಿಟ್ಸ್ ಎಲ್ಲ ಅಸರ್ಟೈನ್ ಮಾಡ್ಬೋದು, ಮಾಡೋಂಗಿಲ್ಲ ಅಂಥೇಳಿ. ಅಫ್ಕೋರ್ಸ್ ವಿ ಕ್ಯಾನ್ ಡೂ. ಸೊ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್, ಹೌ ಮಚ್ ಯು ವಿಲ್ ಗೆಟ್, ದ್ಯಾಟ್ ವಿಲ್ ಬಿ ದ ಕ್ರೆಡಿಟ್ ಸೇಲ್ಸ್. ಓಕೆ, ಸೊ ಈಗ ನಮಗೆ 3 ಇನ್ಫಾರ್ಮೇಷನ್ ಸಿಕ್ಕು. ಇನ್ನೊಂದು ಏನು ಇನ್ಫಾರ್ಮೇಷನ್ ಯೂಶ್ವಲಿ ಮಿಸ್ಸಿಂಗ್ ಇರ್ತದೆ ಅಂದ್ರೆ ಏನು ಹೇಳ್ರಿ, ಕ್ಯಾಶ್ ಮಿಸ್ಸಿಂಗ್ ಇರ್ತದೆ. ಎಸ್. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಕಸ್ಟಮರ್ಸ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ದ ಡೆಟರ್ಸ್. ಆ ಡೆಟರ್ಸ್ ಇನ್ಫಾರ್ಮೇಷನ್ ಈಗ ಮಿಸ್ಸಿಂಗ್ ಅದ. ಅದನ್ನು ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಓಕೆ, ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದ್ರೆ, ಬೈ ಓಪನಿಂಗ್ ದ ಅಕೌಂಟ್, ದಟ್ ಈಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಅದನ್ನು ಪ್ರಿಪೇರ್ ಮಾಡಿರಿ, ಅವಾಗ ನಿಮ್ಗೆ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಈಸ್ ವಾಟ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ನಮ್ಗೆ ಪೆಟಿ ಕ್ಯಾಶ್ ಇನ್ಫಾರ್ಮೇಷನ್ ಕೊಟ್ಟಾರ್ರಿ. ಈ ಹಿಂದಿನ ಪ್ರಾಬ್ಲಮ್ ಇದು ಇರಲಿಲ್ಲ, ಪೆಟಿ ಕ್ಯಾಶ್ ಈ ಪ್ರಾಬ್ಲಮ್ನಾಗ ಬಂದದು. ಪೆಟಿ ಕ್ಯಾಶ್ ಎಷ್ಟು ಕೊಟ್ಟಾರ ನೋಡ್ರಿ, ಒಂದು ಸ್ವಲ್ಪ ಇಲ್ಲಿ 450 ಕೊಟ್ಟಾರ, ಬಟ್ ಪೆಟಿ ಕ್ಯಾಶ್ ಓಪನಿಂಗ್ ಕೊಟ್ಟಾರ. At the same time, related to this, they are given some more information, like example, petty cash expenses, remittance to branch for petty cash. ಈ ಥರ ಕೊಟ್ಟಿದ್ರೆ ಪೆಟಿ ಕ್ಯಾಶ್ ಅಕೌಂಟು ಪ್ರಿಪೇರ್ ಮಾಡಬೇಕು ಅಂತ ಅರ್ಥ. ಇದ್ರಾಗ ಏನು ಮಿಸ್ಸಿಂಗ್ ಅದ ಹೇಳ್ರಿ, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಮಿಸ್ಸಿಂಗ್ ಅದ, ನೀವು ಫೈಂಡ್ ಔಟ್ ಮಾಡಬೇಕು. ಓಪನಿಂಗ್ ಪೆಟಿ ಕ್ಯಾಶ್ ಕೊಟ್ಟಾರ ಆ್ಯಂಡ್ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಕೊಟ್ಟಾರ ಡ್ಯೂರಿಂಗ್ ದ ಇಯರ್. ಆಫೀಸಿಂದ ಪೆಟಿ ಕ್ಯಾಶ್ ಸಂಬಂಧ ಏನು ದುಡ್ಡು ಬಂದದಲ್ಲ ಅದು. ಸೊ ಇಲ್ಲೇನು ಮಿಸ್ಸಿಂಗ್ ಅಂದ್ರೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಮಿಸ್ಸಿಂಗ್ ಅದ. ಕ್ಲೋಸಿಂಗ್ ಪೆಟಿ ಕ್ಯಾಶ್ ಈಸ್ ಮಿಸ್ಸಿಂಗ್. ಸೊ ದ್ಯಾಟ್ ಯು ಹ್ಯಾವ್ ಟು ಅಸ್ಪೈರಿಂಗ್ ಪೆಟಿ ಕ್ಯಾಶ್ ಅಕೌಂಟ್. ಸೊ ಐ ಹೋಪ್ ಯು ಆರ್ ಗೆಟ್ಟಿಂಗ್. ಇಲ್ಲಿ ಟೋಟಲ್ ನಾವು ಎಷ್ಟು ಅಕೌಂಟ್ ಪ್ರಿಪೇರ್ ಮಾಡಬೇಕು, 3 ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಯಾವ್ಯಾವ ಅಕೌಂಟ್ ಅಂದ್ರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಬ್ರಾಂಚ್ ಅಕೌಂಟ್, ನೆಕ್ಸ್ಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್, ಆ್ಯಂಡ್ ನೆಕ್ಸ್ಟ್ ಈಸ್ ಪೆಟಿ ಕ್ಯಾಶ್ ಅಕೌಂಟ್. Okay, so let us start the solution. So first and foremost ನೋಡ್ರಿ ಇಲ್ಲಿ ಓಪನಿಂಗ್ ಸ್ಟಾಕ್. ಸೊ ಎದಕ್ಕೆ ಓಪನಿಂಗ್ ಸ್ಟಾಕ್ ಬರ್ತೀನಿ ಹೇಳ್ರಿ, ಬಿಕಾಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್. ಸೊ ಲೋಡಿಂಗ್ ಕ್ಯಾಲ್ಕುಲೇಷನ್ ಅದ ರೀ, ಇಲ್ಲಿ ಏನು ಹೇಳ್ಯಾರಂದ್ರೆ ಆ್ಯಟ್ ಕಾಸ್ಟ್ ಪ್ಲಸ್ 25%. ಸೊ 25% ಇಲ್ಲಿ ಅದ ಕ್ಯಾಲ್ಕುಲೇಷನ್ ಅದ, ನೀವು ಅದನ್ನು ಮಾಡಬೇಕು 25%. ಇದೇನು ಲೋಡಿಂಗ್ ಹೇಳೋ ಜರೂರತ್ತಿಲ್ಲ, ನಿಮ್ಗೆ ಆಲ್ರೆಡಿ ಅರ್ಥ ಆಗ್ಯದಂತ ಅಂದ್ಕೊಂಡಿನಿ. ಸುಮ್ಮನೆ ಒಂದ್ಸತಿ ಅದ್ರ ಬಗ್ಗೆ ಮಾತಾಡ್ತೀನಿ ನೋಡಿರಿ. ಸೊ 25% ಕೂಡದಂತ ಹೇಳ್ಯಾರ, ಆ್ಯಟ್ ಕಾಸ್ಟ್ ಅಂದಾರ್ರಿ. ಓಕೆ, ಆ್ಯಂಡ್ ನಮಗಿಲ್ಲೆಲ್ಲ ಇನ್ಫಾರ್ಮೇಷನ್ ಎದ್ರ ಮೇಲೆ ಕೊಟ್ಟಾರ ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರ. ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ, ಇನ್ವಾಯ್ಸ್ ಪ್ರೈಸ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ದ ಅಡಿಷನ್ ಆಫ್ ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್. ಕಾಸ್ಟ್ ಪ್ರೈಸ್ ಲೋಡಿಂಗ್ ಎರಡು ಕೂಡಿದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ. ಇಲ್ಲಿ ಎರಡು ಕೂಡಿಸೇ ನಮಗೆ ಆಲ್ರೆಡಿ ಕೊಟ್ಟಾರ. ಸೊ ದ್ಯಾಟ್ಸ್ ವೈ ಐ ಆಮ್ ಆ್ಯಡಿಂಗ್ 25 to the 100 also. Okay, see here, opening stock is 39,500, loading at cost plus 25%. In opening stock, loading included, that is 25% on cost. ಸೊ ಇಲ್ಲಿ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಇಲ್ಲಿ ತೊಗೊಂಡಿನಿ ನೋಡಿರಿ.
39,500 into 25 divided by 125. How much you will get the answer? 7,900. ಇಲ್ಲಿ ನಾ ಯಾಕೆ ಕೆಳಗೆ 125 ತೊಗೊಳ್ಳಿಕತ್ತಂದ್ರೆ ಬಿಕಾಸ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ಆನ್ ದ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರ ಆ್ಯಂಡ್ ನನಗೆ ಲೋಡಿಂಗ್ ಕಾಸ್ಟ್ ಪ್ರೈಸ್ ಮೇಲೆ ಮಾಡಂತ ಹೇಳ್ಯಾರ. ಸೊ ಕಾಸ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ನಾನು ತೆಳಗೆ 125 ಹಾಕೋತೀನಿ. ಬಿಕಾಸ್ ಇನ್ ಇನ್ವಾಯ್ಸ್ ಪ್ರೈಸ್ ಲೋಡಿಂಗ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್, ಅದಕ್ಕೆ ನಾನು ಇಲ್ಲಿ ಲೋಡಿಂಗ್ ಪರ್ಸೆಂಟೇಜ್ ಇನ್ಕ್ಲೂಡ್ ಮಾಡ್ಕೋತೀನಿ. 7,900. Next, goods sent to branch. So goods sent to branch during the year, that is 1,25,000. Loading 25%. So calculate it. You will get the answer 25,000. Next, on the closing stock. Closing stock is 42,000. Loading on cost plus 25%. Apply the rate. You will get the answer 8,400. Okay. So this is the calculation of loading. Next is what? Let us go to the Bengaluru branch account. First ಎಲ್ಲ ಡೆಬಿಟ್ ಸೈಡ್ ಐಟಮ್ಸನ್ನು ಒಂದು ಸ್ವಲ್ಪ ಪಕ್ಕಾ ಮಾಡ್ಕೊರಿ, ಆಮೇಲೆ ರೈಟ್ ಸೈಡ್ ಬರೋಣಂತ. ಸೊ ಇನ್ ದ ಬುಕ್ಸ್ ಆಫ್ ಆಂಡರ್ಸನ್ ಬ್ರೋಸ್ ಆಫ್ ಮೆಡ್ರಾಸ್. ಸೊ ಫಸ್ಟ್ ವಿ ಆರ್ ಪ್ರಿಪೇರಿಂಗ್ ವಿಚ್ ಅಕೌಂಟ್? ಬೆಂಗಳೂರು ಬ್ರ್ಯಾಂಚ್ ಅಕೌಂಟ್. ಓಕೆ. ಸೊ ಬೆಂಗಳೂರು ಬ್ರ್ಯಾಂಚ್ನಾಗ ಏನು ತೊಗೋಬೇಕಂದ್ರೆ ಡೆಬಿಟ್ ಸೈಡ್ ನೋಡ್ಕೊತ ಹೋಗ್ಬೇಕು. ಫಸ್ಟ್ ಏನು ತೊಗೊಳ್ಳೋದು? ಓಪನಿಂಗ್ ಸ್ಟಾಕ್ ಹೌ ಮಚ್? 39,500 because this is at the IP. IP is nothing but invoice price. Next, opening debtors 56,500. Next, petty cash S2 450. Next is goods sent to branch at invoice price. How much it is? 1,25,000. Next, to bank. This is for what purpose? For some expenses, rent, salary, sundry, expense. So there is 7,000, 7,500, 3,500. ಸೊ ಟೋಟಲ್ ಎಷ್ಟಾಯಿತು? 18,000 ಆಯಿತು. ಸಿ ಇಲ್ಲಿ ನಾನು ಬ್ಯಾಂಕ್ ಅಂತ ಬರ್ದೀನಿ, ಯಾಕಂದ್ರೆ ಪ್ರಾಬ್ಲಮ್ನಾಗ ಅವ್ರು ಹೇಳ್ಯಾರ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ ಅಂತ ಹೇಳಿ, ಅದಕ್ಕೆ ನಾನು ಬ್ಯಾಂಕ್ ಅಂತ ತೊಗೊಂಡಿನಿ. ಸೊ ಎಷ್ಟು ಐಟಮ್ಸ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡಿನಿ. ನೆಕ್ಸ್ಟ್ ಈಗ ನಾವು ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ನಾಗ ನಾ ಏನು ಹೆಡ್ಡಿಂಗ್ ಹಾಕಿನಿ ನೋಡ್ರಿ, ಇಲ್ಲಂದ್ರೆ ಬೈ ಬ್ಯಾಂಕ್ ಅಕೌಂಟ್. ಓಕೆ. ಸೊ ಬ್ಯಾಂಕ್ ಅಕೌಂಟ್ ಎದಕ್ಕೆ ಹಾಕಿನಂದ್ರೆ ಇನ್ ಆರ್ಡರ್ ಟು ರೈಟ್ ಅಪ್ ದ ಆಲ್ ದ ಕ್ಯಾಶ್ ರಿಸೀವಬಲ್ಸ್ ಆ್ಯಂಡ್ ರೆಮಿಟ್ ಟು ದ ಹೆಡ್ ಆಫೀಸ್. ಸೊ ಫಸ್ಟ್ ಏನು ಬರೆದೀನಿ? ಕ್ಯಾಶ್ ಸೇಲ್ಸ್. ಹೌ ಮಚ್ ಈಸ್ ದ ಕ್ಯಾಶ್ ಸೇಲ್ಸ್? 7,000. ನೆಕ್ಸ್ಟ್, ಕ್ಯಾಶ್ ಪರ್ಚೇಸಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ಸೊ ಡ್ಯೂರಿಂಗ್ ದ ಇಯರ್, ಸೊ ಹೌ ಮಚ್ ಈಸ್ ದ debtors amount you received? That is 1,21,700. ಇದು ಎಲ್ಲಿದು ಬಂತು ರೀ ಮೇಡಮ್ ಅಂತ ಹುಡುಕಾಡ್ಬೇಡ್ರಿ ಪ್ರಾಬ್ಲಮ್ನಾಗ. ಇದು ಆ್ಯಕ್ಚುಲಿ ಬ್ಯಾಲೆನ್ಸಿಂಗ್ ಫಿಗರ್ ಅದ. ದಿಸ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ ಇನ್ ದ ಬ್ರ್ಯಾಂಚ್ ಡೇಟರ್ಸ್ ಅಕೌಂಟ್. ಓಕೆ. ಬ್ರ್ಯಾಂಚ್ ಡೇಟರ್ಸ್ ಅಕೌಂಟ್ನಾಗ ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂದ್ರೆ ನೀವು ಹುಡುಕಾಡಿದ್ದು, ಅಸರ್ಟೇನ್ ಮಾಡಿದ್ದು ಫಿಗರ್ ಇದು. ಅದನ್ನು ಪ್ರಿಪೇರ್ ಮಾಡಿ ಫೈಂಡ್ ಔಟ್ ಮಾಡ್ತೇನೆ. ಫೈಂಡ್ ಔಟ್ ಮಾಡಿದ್ರೆ ಎಷ್ಟು ಬರ್ತದೆ ರೀ? 1,21,700. ಟೋಟಲ್ ಮಾಡಿದರೆ ಎಷ್ಟು ಬಂತು? 1,28,000. Branch. So during the year, how many goods they are sent? In that, some goods have been came back to the head office. Returns ಇದ್ರೂ ಏನು ಬರೀಬೇಕು? goods sent to branch ಅಂತ ಹಾಕಿ ಬ್ರಾಕೆಟ್ನಾಗ ರಿಟರ್ನ್ಸ್ ಬರೀಬೇಕು. ಎಷ್ಟು? 5,000 rupees. Next is what? Buy stock reserve account. This is loading on the opening stock. ಓಪನಿಂಗ್ ಸ್ಟಾಕ್ನಾಗ ಲೋಡಿಂಗ್, ಯಾಕಂದ್ರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅದ. ಲೋಡಿಂಗ್ ಎಷ್ಟು ಅದ ಅಂತಂದ್ರೆ 7,900 ಅದ ರೀ. ಆನ್ 39,500 apply the rate, you will get 7,900. Next, again I am taking goods sent to branch. This is for what purpose, you tell me? This is for loading on the goods sent. ಸೊ ಗೂಡ್ಸ್ ಸೆಂಟ್ ಮಾಡಿರ್ತೀವಲ್ಲ, ಅದರಾಗ ಲೋಡಿಂಗ್ ಕೂಡಿರ್ತದೆ. ಎಷ್ಟು ಅಂದ್ರೆ 25,000. ಅದನ್ನು ತೊಗೊಂಡಿನಿ, ಕ್ಯಾಲ್ಕುಲೇಷನ್ ಮಾಡಿ ಆಲ್ರೆಡಿ. ಆ್ಯಂಡ್ ಅಟ್ ಲಾಸ್ಟ್ ವಾಟ್ ಐ ಆಮ್ ಟೇಕಿಂಗ್ ಹಿಯರ್? ಐ ಆಮ್ ಟೇಕಿಂಗ್ ಆಲ್ ದ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಈಸ್ ಹೌ ಮಚ್? 97,550. ಪ್ರಾಬ್ಲಮ್ನ ಕೊಟ್ಟಾರ. ನೆಕ್ಸ್ಟ್, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಇದನ್ನು ಅಸರ್ಟೇನ್ ಮಾಡೀವಿ, ಪ್ರಿಪೇರ್ ಮಾಡಿ. ಎಷ್ಟಂದ್ರೆ 650.
ತೋರಿಸ್ತೀನಿ ಅದು ಕ್ಯಾಲ್ಕುಲೇಷನ್ ನಿಮ್ಗೆ ಹೆಂಗೆ ಮಾಡೀನಿ ಅಂತ. ನೆಕ್ಸ್ಟ್ ಲಾಸ್ಟ್ ಈಸ್ ಕ್ಲೋಸಿಂಗ್ ಸ್ಟಾಕ್. ಹೌ ಮಚ್ ಈಸ್ ದ ಅಮೌಂಟ್ ಗಿವನ್? 42,000. Okay, so these are the few items of closing balances appear on the credit side. Next here ಇಲ್ಲಿ ನಾ ಇದು ಬಿಟ್ಟಿದ್ದೆ ಈ ಪಾರ್ಟ್. ಯಾಕೆ ಬಿಟ್ಟಿದ್ದೆ ಅಂದರೆ ಅಲ್ಲಿನ ಬೇರೆನೋ ಬರ್ದೀವಿ. ಏನು ಬರ್ದೀವಿ ನೋಡ್ರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್, ದಟ್ ಈಸ್ ಲೋಡಿಂಗ್ ಆನ್ ರಿಟರ್ನ್ಸ್. ರಿಟರ್ನ್ಸ್ ಏನು ಬಂದದಲ್ಲ ಗೂಡ್ಸ್ 5,000, ಅದರ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡೀನಿ. ಎಷ್ಟು ಅಂದ್ರೆ 1,000 rupees. ಓಕೆ, ನೆಕ್ಸ್ಟ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಅಗೇನ್ ದಿಸ್ ಈಸ್ ಫಾರ್ ಲೋಡಿಂಗ್ ಆನ್ ದ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಬಿಡ್ತದೆ. ಎಷ್ಟು ಅಂದ್ರೆ 8,400. ನೆಕ್ಸ್ಟ್ ಐ ಹ್ಯಾವ್ ಟೇಕನ್ ಹಿಯರ್ PDD. ಈ ಎಕ್ಸಾಂಪಲ್ ನಿಮ್ಗೆ ಹಿಂದಿನ ಪ್ರಾಬ್ಲಮ್ನಾಗೂ ಹೇಳಿದ್ದೆ. ಇದು ಎರಡು ಥರ ಟ್ರೀಟ್ಮೆಂಟ್ ತೊಗೊಳೋದು. ಒಂದು ಡೈರೆಕ್ಟ್ಲಿ PDD ಇರೋದಲ್ಲ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಅದನ್ನು ಏನು ಮಾಡಬೇಕು, ಬ್ರ್ಯಾಂಚ್ ಅಕೌಂಟಿಗೆ ಡೆಬಿಟ್ ಸೈಡ್ ಹಾಕ್ಕೋಬೇಕು. ಇಲ್ಲ ಅಂದರೆ ಇನ್ನೊಂದು ಟ್ರೀಟ್ಮೆಂಟ್ ಹೆಂಗದ, ಕ್ರೆಡಿಟ್ ಸೈಡ್ನಾಗ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ತೊಗೋತಿರಲ್ಲ ನೀವು ಡೆಟರ್ಸ್ ಅಂಥೇಳಿ, ಅಲ್ಲಿ ಅದನ್ನು PDD ಮೈನಸ್ ಮಾಡಬೇಕು. ಸೊ ಎರಡರಾಗ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗ್ತದೆ ನೀವು ಅದನ್ನು ಬರೀಬಹುದು, ಮಾಡಬಹುದು. ಓಕೆ, ನಾ ಇಲ್ಲಿ ಏನು ಮಾಡೀನಿ, ಡೈರೆಕ್ಟ್ಲಿ ಬ್ರ್ಯಾಂಚ್ ಅಕೌಂಟಿಗೆ ಡೆಬಿಟ್ ಮಾಡೀನಿ. ದಟ್ ಈಸ್ 7,500 rupees. Okay, and next one is to bank. This is again to bank. For what purpose? Means that is money sent for petty cash. ಸೊ ಏನು ಮಾಡ್ಯಾರ, ಹೆಡ್ ಆಫೀಸ್ದವರು ಪೆಟಿ ಕ್ಯಾಶ್ ಕಳಿಸ್ಯಾರ, ಸ್ವಲ್ಪ ದುಡ್ಡು ಕಳಿಸ್ಯಾರ. ಬ್ರ್ಯಾಂಚದು ದಿನನಿತ್ಯ ಚಟುವಟಿಕೆಗಳು ಆಗಬೇಕು ಅಂಥೇಳಿ. ಎಷ್ಟು ಕಳಿಸ್ಯಾರ್ರಿ ಅಂತಂದ್ರೆ 1,400. ಓಕೆ, ಸೊ 1,400 they have sent. This I have taken here. So I have taken all the items from the problem which will come under the branch account. The next step is what? Make the total and find out the difference. Difference ಎಷ್ಟು ಬರ್ತದೆ ಅಂದ್ರೆ ಪ್ರಾಫಿಟ್ ಬರ್ತದೆ 49,050. Okay, so 49,050 is your profit. ಇದು ಬ್ರಾಂಚ್ ಡೇಟಾ ಅಕೌಂಟ್ ಆಯಿತು, ಬ್ರಾಂಚ್ ಅಕೌಂಟ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋದು, ಬ್ರಾಂಚ್ ಡೇಟರ್ಸ್ ಅಕೌಂಟನ್ನು ನೋಡ್ತಾ ಹೋಗೋಣ. ಸೊ ಲೆಟಸ್ ಸಿ ದ ಬ್ರಾಂಚ್ ಡೇಟರ್ಸ್ ಅಕೌಂಟ್. ಇದಂದ್ರೆ ನಿಮ್ಗೆ ಗೊತ್ತೇ ಅದ. ಸೊ ಫಸ್ಟ್ ಡೆಬಿಟ್ ಸೈಡ್ ಏನು ತೊಗೊಳೋದಂದ್ರೆ ಓಪನಿಂಗ್ ಬ್ಯಾಲೆನ್ಸ್. ಹೌ ಮಚ್? 56,500. ನೆಕ್ಸ್ಟ್ ನಾ ಏನು ತೊಗೊಂಡಿನಿ, ಕ್ರೆಡಿಟ್ ಸೇಲ್ಸ್ ತೊಗೊಂಡಿನಿ. ಕ್ರೆಡಿಟ್ ಸೇಲ್ಸ್ ಹೆಂಗೆ ತೊಗೊಂಡಿನಿ ಅಂತಂದ್ರೆ, ನಂದು ಟೋಟಲ್ ಸೇಲ್ಸ್ನಾಗ ಕ್ಯಾಶ್ ಸೇಲ್ಸ್ ಮೈನಸ್ ಮಾಡೀನಿ. ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್. ಓಕೆ, ಸೊ ಟೋಟಲ್ ಸೇಲ್ಸ್ನಾಗ ಕ್ಯಾಶ್ ಸೇಲ್ಸ್ ಮೈನಸ್ ಮಾಡೀನಿ. ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂದಂದ್ರೆ 1,67,500. ದಿಸ್ ಈಸ್ ಮೈ ಕ್ರೆಡಿಟ್ ಸೇಲ್ಸ್. ಎರಡೇ ಐಟಮ್ ಬರೋದು. ಕ್ರೆಡಿಟ್ ಸೈಡ್ನಾಗ ನೋಡ್ರಿ ಏನು ಬರ್ದೀವಿ, ಬೈ ಕ್ಯಾಶ್. This is the balancing figure which I will get it later. Okay, apart from that what I have to take, see bad debts ತಗೋಬೇಕು. ಎಷ್ಟದ 500 ತಗೋಬೇಕು. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ಸ್ ಕೊಟ್ಟಾರಿ 2,000 rupees ತೊಗೊಂಡಿನಿ. ಅಲವೆನ್ಸಸ್ ಟು ಕಸ್ಟಮರ್. ಅಲವೆನ್ಸ್ ಅಂದರೆ ಏನಾದರೂ ಫೆಸಿಲಿಟಿ ಮಾಡಿಕೊಟ್ಟಿರಿ, ಲೈಕ್ ವಿ ಕ್ಯಾನ್ ಸೇ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಅಥವಾ ಏನಾರು ಹಿಂಗೆ ಕೊಟ್ಟಿದ್ರಂದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು ಡೆಟರ್ಸ್ ಅಕೌಂಟಿಗೆ. ಎಷ್ಟು ಅಂದ್ರೆ 2,250. ಓಕೆ, and at last take the closing balance 97,550. so closing balance textbook na kottar problem naga yes andre 97,550. then make the total and find the difference. so get more on the debit side and the difference indicates what? That is 1,21,700. This is the cash received from the debtors. How much is that? 1,21,700 rupees. Okay, ನಾ ಇಲ್ಲಿ ಆಗಡೆ ಬ್ರಾಂಚ್ ಅಕೌಂಟ್ ಒಳಗೆ ತೊಗೊಂಡಿದ್ದೆ ನೋಡ್ರಿ. ಅದನ್ನು ಬ್ರಾಂಚ್ ಅಕೌಂಟ್ ಒಳಗೆ ನಾ ಏನು ಮಾಡಿದೆ, ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಅಂತ ತೊಗೊಂಡಿದ್ದೆ. ಇಲ್ಲಿ ಅದೆಷ್ಟಂದ್ರೆ 1,21,700 ಓನ್ಲಿ. ಓಕೆ, ಕ್ಲಿಯರ್. ಇದನ್ನು ಇಲ್ಲಿ ಅಸರ್ಟೇನ್ ಮಾಡಿ ನಾನು ಅಲ್ಲಿ ತೊಗೊಂಡಿದ್ದೆ. ಲಾಸ್ಟ್ ಅನ್ನೋದು ಇಂಪಾರ್ಟೆಂಟ್ ಅಕೌಂಟ್ ಈಸ್ ವಾಟ್? ಪೆಟಿ ಕ್ಯಾಶ್ ಅಕೌಂಟ್. ಈ ಹಿಂದಿನ ಯಾವ ಪ್ರಾಬ್ಲಮ್ನಾಗೂ ಇದನ್ನು ಪ್ರಿಪೇರ್ ಮಾಡಿಲ್ಲ, ಅದಕ್ಕೆ ಇದ್ರಾಗ ಪ್ರಿಪೇರ್ ಮಾಡೀನಿ ನೋಡ್ರಿ. ಪೆಟಿ ಕ್ಯಾಶ್. ಪೆಟಿ ಕ್ಯಾಶ್ ಈಸ್ ನಥಿಂಗ್ ಬಟ್ ವಾಟ್? ದ ಕ್ಯಾಶ್ ಈಸ್ ಮೇಂಟೈನ್ಡ್ ಬೈ ದ ಕಂಪನಿ
for meeting some day-to-day expenses, very minute expenses we can say. Day-to-day expense ಅಂದ್ರೆ ದೊಡ್ಡ ಎಕ್ಸ್ಪೆನ್ಸ್ ಅಲ್ರಿ, ಭಾಳ ಸಣ್ಣ ಪುಟ್ಟ ಆಗು, ಸ್ಟೇಷ್ನರಿ ಪರ್ಚೇಸ್ ಮಾಡೋದು, ಆಟೋ ಫೀಸ್ ಕೊಡೋದು, ಸೊ ಭಾಳ ಮೈನ್ಯೂಟ್ ಚಾರ್ಜಸ್ ಇರ್ತಾವೆ, ಅಂಥದನ್ನು ಇಲ್ಲಿ ನಾವು ತೊಗೋತೀವಿ ಪೆಟಿ ಕ್ಯಾಶ್ ಒಳಗೆ. ಓಕೆ, ಸೊ ಡೆಬಿಟ್ ಸೈಡ್ ಏನು ತೊಗೋತೀವಿ ಫಸ್ಟ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್. ಕ್ಯಾಶ್ ಆಲ್ವೇಸ್ ಶೋಸ್ ವಾಟ್ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಿಕಾಸ್ ಇಟ್ ಈಸ್ ಆಲ್ಸೋ ಅಸೆಟ್. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು 450. ನೆಕ್ಸ್ಟ್ ಏನು ತೊಗೊಂಡಿನಿ, ಟು ಹೆಡ್ ಆಫೀಸ್ ತೊಗೊಂಡೇನಿ ರೀ. ಹೆಡ್ ಆಫೀಸ್ ಫಾರ್ ವಾಟ್ ಪರ್ಪಸ್, ಪೆಟಿ ಕ್ಯಾಶ್ ರಿಸೀವ್ಡ್. ಯಾಕಂದ್ರೆ ಪೆಟಿ ಕ್ಯಾಶ್ ಅಮೌಂಟ್ ಯಾರು ಕೊಟ್ಟಾರಂದ್ರೆ ಹೆಡ್ ಆಫೀಸ್ದವರು ಬ್ರ್ಯಾಂಚಿಗೆ ಕೊಟ್ಟಾರ. ಎಷ್ಟು ಕೊಟ್ಟಾರ ಅಂತಂದ್ರೆ 1400. ನಾ ಇದನ್ನೇ ಅಲ್ಲಗಡೆ ತೊಗೊಂಡಿದ್ದೀನಿ, ನೋಡಿರ್ಬೋದು ನೀವು. ನೆಕ್ಸ್ಟ್ ಹಿಯರ್ petty cash expense. So during the year they have made some of the expenses. Petty cash expense how much, for 1200 rupees. ಇದು ಒಂದೇ ಅದ ರೀ. ಟೋಟಲ್ ಮಾಡಿದ್ರೆ ಏನಾಗ್ತದೆ ಡಿಫ್ರೆನ್ಸ್ ತೋರಿಸ್ತದೆ, ಅದು ನಿಮ್ಮದು ಏನಂತ ಗೊತ್ತಾಗ್ತದೆ. ಸೊ ಟೋಟಲ್ ಎಷ್ಟು ಬರ್ತದೆ ರೀ, 1850 and difference is considered as a closing balance 650. Okay, this is the difference between the debit side credit side. How much you are getting, 650. This is closing balance of petty cash. Is closing balance ಏನು ತಗೊಂಡಿಲ್ಲ ಅದನ್ನು ಇಲ್ಲಿ ತೊಗೊಂಡಿನಿ ನೋಡ್ರಿ. ನಾನು petty cash closing balance 650. ಓಕೆ, ಆ್ಯಂಡ್ ಇಲ್ಲಿ ಬ್ಯಾಂಕ್ ಅಂತ ಏನು ತೊಗೊಂಡಿನಲ್ರಿ, ಅಲ್ಲಿ ಏನು ಮಾಡೀನಿ, ಗೂಡ್ಸ್ ಸೆಂಟ್ ಫಾರ್ ಕ್ಯಾಶ್ ಅದು ಹಾಕಿನಲ್ರಿ, ಅದನ್ನು ಇಲ್ಲಿ ನಾ ತೊಗೊಂಡಿನಿ. ಯಾರಂದ್ರೆ 1400. Okay, so these are the things I have taken here. So I hope you understood the problem. ಇಲ್ಲಿ ಒಂದು ಎಕ್ಸ್ಟ್ರಾ ಏನದ ಡಿಫ್ರೆಂಟ್ ಅಂದರೆ, ಯು ಹ್ಯಾವ್ ಟು ಪ್ರಿಪೇರ್ ದ debtors account in order to ascertain the cash received from debtors, and another thing you have to prepare the petty cash account in order to ascertain the closing petty cash balance. ಸೊ ಇಷ್ಟು ಮಾಡ್ರಿ. ಏನಾರು ನಿಮ್ಗೆ ಕನ್ಫ್ಯೂಷನ್ ಅನಿಸಿದ್ರೆ ನಂಗೆ ಮೆಸೇಜ್ ಮಾಡಿರಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಏನಾರು ಕನ್ಫ್ಯೂಷನ್ಸ್ ಅನಿಸಿದ್ರೆ ನೀವು ಪ್ರಾಬ್ಲಮ್ ಖುದ್ದು ಮಾಡಿರಿ. ಆನ್ಸರ್ಸ್ ಟೆಕ್ಸ್ಟ್ ಬುಕ್ನಾಗ ಕೊಟ್ಟಾರೆ, ನಿಮಗೆ ಡೌಟ್